ಅವರು ಕಾರಣಕರ್ತರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಕಾರ್ಯಕ್ರಮ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿದೆ. ಇನ್ನೀಗ ಚಾಮರಾಜನಗರ ಜಿಲ್ಲೆಯ ಹೆಮ್ಮೆಯ ಉಸ್ತುವಾರಿ ಸಚಿವರು, ಮಾನ್ಯ ಪಶು ಸಂಗೋಪನಾ ಸಚಿವರು ಆದಂತಹ ಎಲ್ಲರ ನೆಚ್ಚಿನ ಜನನಾಯಕರು ಸನ್ಮಾನ್ಯ ಶ್ರೀ ಕೆ ವೆಂಕಟೇಶ್ ಅವರು ಎಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರಂಭ ಈ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ನನ್ನ ಆತ್ಮೀಯ ಗೆಳೆಯರು, ಕರ್ನಾಟಕ ರಾಜ್ಯದ ಸರ್ಕಾರದ ಸಚಿವರು ಆದಂಥ ಎಚ್ ಸಿ ಮಹದೇವಪ್ಪ ಅವರೇ, ಚಾಮರಾಜನಗರದ ಶಾಸಕರು, ನನ್ನ ಸನ್ಮಿತ್ರರು ಆದಂಥ ಪುಟ್ಟರಂಗ ಶೆಟ್ರೆ, ಹಿರಿಯ ಸಹಕಾರಿಗಳು, ಮಾನ್ಯ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿಯ ಅಧ್ಯಕ್ಷರು ಆದಂಥ ಆತ್ಮೀಯರಾದಂಥ ಜಿ ಟಿ ದೇವೇಗೌಡರೇ, ಚಾಮರಾಜನಗರ ಜಿಲ್ಲೆ ಸಂಸದರು, ನನ್ನ ಸ್ನೇಹಿತರು ಆದಂಥ ಸುನಿಲ್ ಬೋಸ್ ಅವರ, ಕೊಳ್ಳೇಗಾಲ ಕ್ಷೇತ್ರದ ಶಾಸಕರು, ನನ್ನ ಗೆಳೆಯರು ಆದಂಥ ಕೃಷ್ಣಮೂರ್ತಿ ಅವರ, ಗುಂಡ್ಲಪೇಟೆ ಕ್ಷೇತ್ರದ ಶಾಸಕರು ಆದಂಥ ಶ್ರೀ ಗಣೇಶ್ ಪ್ರಸಾದ್ ಅವರ, ಹನೂರು ಕ್ಷೇತ್ರದ ಶಾಸಕರು ಸನ್ಮಿತ್ರರಾದಂಥ ಮಂಜುನಾಥ್ ಅವರ, ಮಾಜಿ ಸಚಿವರು, ನಮ್ಮೆಲ್ಲರ ಆತ್ಮೀಯರು ಹಾಗೂ ಹಿರಿಯ ಸಹಕಾರಿಗಳು, ಇದಾಕ್ರಿ ಊಟ ಕೊಡಬೇಡಪ್ಪ ನಿಲ್ಸ್ರಯ್ಯ, ಮಾಜಿ ಸಚಿವರು, ಹಿರಿಯ ಸಹಕಾರಿಗಳು, ನಮ್ಮೆಲ್ಲರ ಆತ್ಮೀಯರು, ಹಿತೈಷಿಗಳು ಆದಂಥ ಶ್ರೀ ರಾಜಣ್ಣ ಅವರ, ನಂಜನಗೂಡು ಕ್ಷೇತ್ರದ ಶಾಸಕರು, ಸ್ನೇಹಿತರು ಆದಂಥ ದರ್ಶನ್ ಧ್ರುವನಾರಾಯಣ ಅವರ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶಿವಕುಮಾರ್ ಅವರ, ಮತ್ತೊಬ್ಬ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯನವರ, ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು, ಕಾಡಾ ಅಧ್ಯಕ್ಷರು ಆದಂಥ ಮರಿಸ್ವಾಮಿ ಅವರೇ, ಹಾಗೂ ನಮ್ಮ 5 ಗ್ಯಾರಂಟಿಗಳ ಅಧ್ಯಕ್ಷರಾದಂಥ ಚಂದ್ರು ಅವರೇ, ಚಾಮರಾಜನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಮುನ್ನಾ ಅವರೇ, ನಮ್ಮ ಮೈಸೂರು ಮತ್ತು ಚಾಮರಾಜನಗರ, ಮಂಡ್ಯ ಮತ್ತು ರಾಜ್ಯ ಮಟ್ಟದ ಎಲ್ಲ ಸಹಕಾರಿ ಕ್ಷೇತ್ರದ ಎಲ್ಲ ಹಿರಿಯ ಅಧಿಕಾರಿಗಳೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅಧಿಕಾರಿ ಸ್ನೇಹಿತರೆ ಮತ್ತು ಎಲ್ಲ ಸಹಕಾರಿ ಬಂಧುಗಳೇ, ಎಲ್ಲರ ಹೆಸರು ಹೇಳೋಕ್ಕಾಗೋದಿಲ್ಲ, ದಯವಿಟ್ಟು ಯಾರು ಬೇಸರ ಮಾಡ್ಕೋಬೇಡಿ. ಎಲ್ಲ ಒಕ್ಕೂಟದ ಅಧ್ಯಕ್ಷರುಗಳು, ಸದಸ್ಯರುಗಳು, MDCC ಬ್ಯಾಂಕ್ ಸದಸ್ಯರುಗಳು, ಹೀಗೆಲ್ಲ ಎಲ್ಲ ಸಂಘ ಸಂಸ್ಥೆಗಳ ಅಧಿಕಾರಿ ಸ್ನೇಹಿತರು ವೇದಿಕೆ ಮೇಲಿದ್ದೀರಿ. ಹಾಗೂ ಈಗ ಅಲ್ಲಿ ಊಟ ಕೊಡೋದಿಲ್ಲ ನಿಮಗೆ, ದಯವಿಟ್ಟು ನೀವು ಯಾರು ಹೋಗಬೇಡಿ, ದಯವಿಟ್ಟು ಅಲ್ಲಿ ನಿಮಗೆ ಊಟ ಈಗ ಸದ್ಯಕ್ಕೆ ಕೊಡೋದಿಲ್ಲ. ಕಾರ್ಯಕ್ರಮ ಈಗ ಇದಾದ್ಮೇಲೆ ಒಂದು 2 ಇಬ್ಬರು ಮಾತಾಡ್ತಾರೆ,
ಆಮೇಲೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ನಾನು ಹೆಚ್ಚಾಗಿ ಮಾತಾಡೋದಿಲ್ಲ, ದಯಮಾಡಿ ತಾವೆಲ್ಲ ಕೂತ್ಕೋಬೇಕು ರೀ. ಅಲ್ಲಿ ಊಟ ಕೊಡೋದು ನಿಲ್ಸಿಯಪ್ಪ ಅಲ್ಲಿ. ಹಲೋ, ದಯವಿಟ್ಟು ಊಟ ಕೊಡೋದು ನಿಲ್ಸಕ್ಕೆ ಹೇಳಿ. ಊಟ ಕೊಡೋದು ನಿಲ್ಲಿಸಿ, ಊಟ ಕೊಡಬೇಡಿ ಅಂತೇಳಿ. ಅದರಿಂದ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ದಯವಿಟ್ಟು ತಾವೆಲ್ಲ ಕೂತ್ಕೊಂಡು ಸಾವಧಾನವಾಗಿ ಸಮಾಧಾನವಾಗಿ ಕೇಳಬೇಕು. ಹಾಗೂ ಎಲ್ಲ ನಮ್ಮ ಮಾಧ್ಯಮದ ಎಲ್ಲ ಗೆಳೆಯರು, ಇವತ್ತು ಚಾಮರಾಜನಗರದಲ್ಲಿ ಒಂದು ಐತಿಹಾಸಿಕ ಸಭೆ ಇದೆ. ಇದೇ ತಿಂಗಳು 14ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಈ 72ನೇ ಸಪ್ತಾಹದ ಉದ್ಘಾಟನೆಯನ್ನು ಮಾಡಿದ್ರು. ಅದಾದಮೇಲೆ ಇದನ್ನು ಸಮಾರೋಪ ಸಮಾರಂಭವನ್ನು ಚಾಮರಾಜನಗರದಲ್ಲಿ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದರಿಂದ ಇವತ್ತು ಈ ಸಮಾವೇಶವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಈ ಸಮಾವೇಶ ಅತ್ಯಂತ ಯಶಸ್ವಿ ಆಗಲಿಕ್ಕೆ, ನೀವೆಲ್ಲರೂ ಅತ್ಯಂತ ಯಶಸ್ವಿ ಆಗಲಿಕ್ಕೆ ತಾವೆಲ್ಲ ಕಾರಣರಾಗಿದ್ದೀರಿ. ಅದಕ್ಕೆ ತಮಗೆಲ್ಲ ನಾನು ಹೃದಯಪೂರ್ವಕವಾಗಿ ನನ್ನ ಧನ್ಯವಾದಗಳನ್ನು ತಮ್ಮೆಲ್ಲರೂ ತಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ತಕ್ಷಣ ಆಮೇಲೆ ನಿಮ್ಗೆ ಎಲ್ರಿಗೂ ಉಪಹಾರದ ವ್ಯವಸ್ಥೆ ಮಾಡಿದ್ದೇವೆ. ಬಂದಂಥ ಎಲ್ಲ ಜನರಿಗೂ ಉಪಹಾರದ ವ್ಯವಸ್ಥೆ ಮಾಡಿ ದಯವಿಟ್ಟು ತಾವೆಲ್ಲರೂ ಕೂತ್ಕೋಬೇಕು ಅಂತೇಳಿ ಅತ್ಯಂತ ಕಳಕಳಿಯಿಂದ ತಮ್ಮನ್ನು ಮನವಿ ಮಾಡ್ತೇನೆ. ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ, ನಾವು ಮಾತಾಡ್ತಾ ನಿಂತ್ಕೊಳ್ಳೋ ಸಮಯ ಜಾಸ್ತಿ ಆಗುತ್ತೆ. ಇವತ್ತು ಈ ಕಾರ್ಯಕ್ರಮ 72ನೇ ಏನು ಇವತ್ತು ನಮ್ಮ ಸಪ್ತಾಹ ನಡೀತಾ ಇದೆ, ಇದು 72 ವರ್ಷದ ಹಿಂದೆ ಪ್ರಾರಂಭ ಆದಂಥ ಒಂದು ಸಹಕಾರ ಸಪ್ತಾಹ. ಈ ಸಪ್ತಾಹವನ್ನು ನವೆಂಬರ್ 14ನೇ ತಾರೀಕು ಪ್ರಾರಂಭ ಮಾಡಿದರು. ಅಲ್ಲಿಂದ ಪ್ರಾರಂಭ ಮಾಡಿ ಇವಾಗ 72 ವರ್ಷ ಆಗಿದೆ. ನವೆಂಬರ್ 14ನೇ ತಾರೀಕು ಜವಾಹರ್ಲಾಲ್ ನೆಹರು ಅವರು ಹುಟ್ಟಿದಂಥ ದಿನ ಅದು. ಅವರೆಲ್ಲರೂ ಈ ಸಹಕಾರ ಕ್ಷೇತ್ರ ಬೆಳಿಬೇಕು ಅಂತೇಳಿ ಎಲ್ಲರೂ ಆಶಿಸಿ ಸಹಕಾರ ಕ್ಷೇತ್ರವನ್ನು ಬೆಳೆಸಲಿಕ್ಕೆ ಸಾಕಷ್ಟು ಸಹಕಾರ ಕೊಟ್ಟಂತೆ.